ಸೊ ಎಸ್ ನೋಡಿ ಸ್ಕೂಲಿಗೆ ಹೊರಟು ನಿಂತಿದ್ದಾರೆ. ಯಾಕಪ್ಪಿ ಸ್ಕೂಲ್ ಲೇಟು? ಯಾಕೆ ಯಾರಿಗೆ ಎಕ್ಸಾಮ್ ಇರೋದು? 10th ಅವ್ರಿಗೆಲ್ಲ ಲೇಟ್. 10th ಅವ್ರಿಗೆ ಇನ್ನೂ ಲೇಟ್. ನಿಂಗೆ ಯಾರಿಗಪ್ಪ ಎಕ್ಸಾಮ್ ಇರೋದು? ಸೆಕೆಂಡ್ PUC ಫಸ್ಟ್ PUC. ಏನು ಬಂತು? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಮಕ್ಕಳನ್ನೆಲ್ಲ ಕಳಿಸಿ, ಅಂದರೆ ಅವ್ರಿಗೆ ಮಧ್ಯಾಹ್ನದ ಮೇಲಲ್ವಾ ಕ್ಲಾಸ್ ಇರೋದು ಇವಾಗ. ಸೊ ಸೆಕೆಂಡ್ ಇಯರ್ಗೆ ಎಕ್ಸಾಮ್ ನಡೀತಿದ್ದಾವಲ್ಲ, ಸೊ ಅದಕ್ಕೋಸ್ಕರ ಮಧ್ಯಾಹ್ನದ ಮೇಲೆ ಕ್ಲಾಸ್ ಇರೋದ್ರಿಂದ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಮತ್ತು ಗೊಬ್ಬರ ಹೊತ್ತಾಕೋಕ್ಕೆ ಗಂಡಳೆಲ್ಲ ಬಂದಿದ್ರು. ಸೊ ಅವ್ರಿಗೆ ಕೂಡ ಅಡುಗೆ ಮಾಡಿ ಅವ್ರಿಗೆ ಊಟ ಎಲ್ಲ ಕಳಿಸ್ಬಿಟ್ಟು, ಹಾಗೆ ನಾನು ಊಟ ಮಾಡಿಕೊಂಡು ಮೇಲ್ಗಡೆ ಬಂದೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು. ನೋಡಿ ಗೌನ್ ಹೊಲಿತಿದ್ದೀನಿ. ನನ್ನ ವಿಡಿಯೋದಲ್ಲಿ ಗೌನ್ ಸ್ಟಿಚ್ ಮಾಡಿರೋದು ಯಾವತ್ತೂ ಹಾಕಿಲ್ಲ ಅನಿಸುತ್ತೆ. ಈಗಿನ್ನೂ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಕ್ಲಿಯರ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಅನ್ನೋದು. 2 ಇದ್ದಾವೆ. ಸೊ 2ರಲ್ಲಿ ನೋಡೋಣ, 2 ಆದರೆ 2 ತೋರಿಸ್ತೀನಿ, ಇಲ್ಲಾಂದರೆ ಒಂದಾದರೂ ತೋರಿಸ್ತೀನಿ. ಏನಂದರೆ ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸೊ ಮಾಡಿರೋ ವಿಡಿಯೋ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಡಿಲೇ ಆಗ್ತಿದ್ದಾವೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇವಾಗ ಯುಗಾದಿ ಹಬ್ಬ ಬೇರೆ ಹತ್ರ ಬಂತಲ್ವ. ಬ್ಲೌಸ್ಗಳು ನೋಡಿ ಎಷ್ಟೊಂದು ಬ್ಲೌಸ್ಗಳೆಲ್ಲ ಇದ್ದಾವೆ ಸ್ಟಿಚ್ ಮಾಡೋವು. ಬ್ಲೌಸ್ಗಳು ಮತ್ತು ಡ್ರೆಸ್ಸು, ನೈಟಿಗಳು, ಟಾಪ್ಗಳು ಸ್ಟಿಚ್ ಮಾಡೋವಿರ್ತಾವಲ್ಲ, ಸೊ ಅವನ್ನೆಲ್ಲ ಸ್ಟಿಚ್ ಮಾಡಬೇಕು. ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಡಿಲೇ ಆಗ್ತಿದ್ದೆ ಅಪ್ಲೋಡ್ ಮಾಡೋಕ್ಕೆ. ಅಂದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಸ್ವಲ್ಪ ಲೇಟ್ ಆಗ್ತಿರೋದು. ಹಾಗೆ ಅದಕ್ಕೆ ಥಂಬ್ನೈಲ್ ಬೇರೆ ಕ್ರಿಯೇಟ್ ಮಾಡಬೇಕು, ಅವೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಏನು ಒಂದಿನ ಮುಂಚೆಲೇ ಅವೆಲ್ಲ ಎಡಿಟ್ ಮಾಡಿ ಥಂಬ್ನೈಲ್ ಕ್ರಿಯೇಟ್ ಮಾಡಿಬಿಟ್ಟು ಇಟ್ಬಿಟ್ರೆ ನೆಕ್ಸ್ಟ್ ದಿನ ಅಪ್ಲೋಡ್ ಮಾಡೋಕ್ಕೆ ಸರಿ ಹೋಗುತ್ತೆ. ಗೌನ್ ಸ್ಟಿಚ್ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಕರೆಂಟ್ ಹೋಯ್ತು. ಸೊ ಕಟ್ಟಿಂಗ್ ಆದರೂ ಮುಗಿಸ್ಕೊಳ್ಳೋಣ ಅಂತಂದು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಕಟ್ಟಿಂಗು ಫಸ್ಟಕ್ಕೆ ನಾನು ಫಸ್ಟ್ ಮೆಜರ್ಮೆಂಟ್ ಯಾವ್ಯಾವ ಎಷ್ಟೆಷ್ಟಿದೆ ಅನ್ನೋದು, ಸ್ಲೀವು ಸುತ್ತಳತೆಲ್ಲ ಎಷ್ಟೆಷ್ಟಿದೆ ಅನ್ನೋದನ್ನ ಫಸ್ಟ್ ನೋಡ್ಕೊಬಿಟ್ಟು ಆಮೇಲೆ ಲೈನಿಂಗ್ ಕಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಮೈನ್ ಫ್ಯಾಬ್ರಿಕ್ ಹಾಕಿ ಲೈನಿಂಗ್ ಇಟ್ಬಿಟ್ಟು ಕಟ್ ಮಾಡ್ಕೊಳೋದು. ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದಷ್ಟೇ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು 2 ಸೇರಿಸ್ಕೊಂಡು ಒಂದೇ ಸರಿ ಕಟ್ ಮಾಡ್ತಾರೆ. ಬಟ್ ನನಗೆ ಇದೇ ಥರ ರೂಢಿಯಾಗಿರೋದು. ಫಸ್ಟಕ್ಕೆ ಲೈನಿಂಗ್ ಕಟ್ ಮಾಡಿಕೊಂಡು ಅದಾದಮೇಲೆ ಮೈನ್ ಫ್ಯಾಬ್ರಿಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ಗೈಸ್ ಗೌನ್ ಸ್ಟಿಚ್ ಮಾಡಿದ್ದಾನೆ ನೋಡಿ, ಈ ಥರ ಇದೆ. ಫ್ರಂಟ್ ನೆಕ್ಕು ಈ ಥರ ಶೇಪ್ ಕೊಟ್ಟಿದ್ದೀನಿ ಸ್ವಲ್ಪ. ಹಾಗೆ ಮಧ್ಯ ಬೆಲ್ಟ್ ಇದು. ಅವರು ಹಾಫ್ ಬುಟ್ಟಿ ಚಿಕ್ಕದಾಗಿರಲಿ ಅಂತ ಹೇಳಿದ್ರು, ಸೊ ಅದಕ್ಕೆ ಬುಟ್ಟಿ ಚಿಕ್ಕದಾಗಿಟ್ಟಿದ್ದೀನಿ. ನೋಡಿ ಲೆಂತ್ ಇದೆ, ಕಾಣಿಸ್ತಿದೆ ಅನ್ಕೊತೀನಿ. ಈಗ ಕಾಣಿಸ್ತಿದೆ ನೋಡಿ, ಲೆಂತ್ ಇದೆ. ಬ್ಯಾಕ್ ಸೈಡ್ ಈ ಥರ ಇದೆ, ಹಾಗೆ ಫ್ರಂಟ್ ಸೈಡ್ ಇದು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಯಾವ ಥರ ಬಂದಿದೆ ಇದು ಅನ್ನೋದು. ಇದು ಮತ್ತು ಆವಾಗಲೇ ತೋರಿಸಿದ್ನಲ್ಲ ಅದು ಸೇಮ್. 2 ಕೂಡ ಸ್ಯಾರಿಲೇ ಸ್ಟಿಚ್ ಮಾಡೋದು. ನೋಡಿ ಪೂರ್ತಿ ಲೆಂತ್ ಬರುತ್ತೆ ಇದು. ಆ್ಯಂಕಲ್ ಲೆಂತ್ ಬರುತ್ತಲ್ಲ ಅಲ್ಲಿವರೆಗೂ ಬರುತ್ತೆ. ಲಾಂಗ್ ಗೌನು. ಬ್ಯಾಕ್ ಸೈಡ್ ಈ ಥರ ಇದೆ ಕುಚ್ಚು. ಇದಕ್ಕೆ ಈ ಥರ ಕುಚ್ಚು ಹಾಕಿದ್ದೀನಿ. ಹಾಗೆ ಸ್ಲೀವ್ಗೆ ಬಾಹುಬಲಿ ಡಿಸೈನ್ ಬರುತ್ತಲ್ಲ, ಬಫ್ ಒಂದು ಕೆಳಗಡೆ ಪಟ್ಟಿ ಥರ, ಆ ಥರ ಬಾಹುಬಲಿ ಡಿಸೈನ್ ಇಟ್ಟಿದ್ದೀನಿ. ಸೊ ಯಾವ ಥರ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ನೋಡಿ ಈ ಥರ ಇದೆ ಟಾಪ್. ಸೊ ಸಂಜೆ ಆಲೂ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟಕ್ಕೆ ಕಬಾಬ್ ಪೌಡರು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ. ಉಪ್ಪು ಖಾರ ಆಲ್ರೆಡಿ ಅವರೇ ಹಾಕಿರ್ತಾರೆ, ಸ್ವಲ್ಪ ನೋಡ್ಕೊಂಡು ಹಾಕೊಳ್ರಿ. ಸೊ ನಾನಿಲ್ಲಿ ಸ್ಟ್ರಾಂಗ್ ಆಗಿರಲಿ ಅಂತಂದು ಸ್ವಲ್ಪ ಮಾತ್ರ ಖಾರ ಉಪ್ಪು ಬೆರೆಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು. ಒಂದು ಸೈಡಲ್ಲಿ ಆಲೂಗೆಡ್ಡೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಮಾತ್ರ ಅರಿಶಿನ ಪುಡಿ ಹಾಕ್ಬಿಟ್ಟು ಆಲೂಗೆಡ್ಡೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಏನು ಜಾಸ್ತಿ ಬೇಯೋದೇನು ಅವಶ್ಯಕತೆ ಇರಲ್ಲ, ಒಂದು 70-80% ಬೆಂದರೆ ಸಾಕಲ್ಲ. ಸೊ ಅದಕ್ಕೋಸ್ಕರ ಬೇಗ ಬೇಯುತ್ತೆ ಆಲೂಗೆಡ್ಡೆ ಅಂತಂದು. ನೋಡಿ ಈಗ ರೆಡಿ ಆಗಿದೆ. ಇಷ್ಟು ಬೆಂದರೆ ಸಾಕು, ಜಾಸ್ತಿ ಓವರ್ ಕುಕ್ ಆಗೋದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಮಿಕ್ಸ್ ಮಾಡಬೇಕಾದ್ರೆ ಎಲ್ಲ ಪುಡಿ ಪುಡಿಯಾಗಿ ಹೋಗ್ಬಿಡುತ್ತೆ. ಸೊ ಒಂದು 70-80% ಬೆಂದರೆ ಸಾಕು. ಹಾಗೆ ನೋಡಿ ಫಸ್ಟು ಇದು ಹಲಸಿನಕಾಯಿ ಬರುತ್ತಲ್ಲ, ಕೆತ್ತಕಾಯಿ, ಅದರಲ್ಲಿ ಮಾಡೋಣ ಕಬಾಬು ಅಂತಂದು
ಅಂತಂದು ರೆಡಿ ಮಾಡ್ತಾ ಇದ್ದೆ. ಬಟ್ ಅದು ಕೆತ್ಕಾಯಿಗೆ ಮೀರಿತ್ತು. ಸೊ ಅದಕ್ಕೋಸ್ಕರ ಆಲೂ ಕಬಾಬೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪುದೀನ ಚಟ್ನಿ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟಕ್ಕೆ ಒಂದು ಹಿಡಿಯುವಷ್ಟು ಪುದೀನ, ಒಂದು ಹಿಡಿಯುವಷ್ಟು ಕೊತ್ತಂಬರಿ, ಹಾಗೆ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅಂದರೆ ಕಬಾಬ್ಗೆಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ. ನೈಸ್ ಪೇಸ್ಟ್ ಥರ ರೆಡಿ ಮಾಡ್ಕೊಬಿಟ್ರೆ ಪುದೀನ ಚಟ್ನಿ ರೆಡಿಯಾಗಿ ಹೋಗುತ್ತೆ. ಒಂದು ಸೈಡಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ, ಸೊ ಎಣ್ಣೆ ಕಾಯ್ದಿತ್ತು. ಸೊ ಅದಕ್ಕೆ ಮಿಕ್ಸ್ ಮಾಡಿ ಅಂತ ಆಲೂಗೆಡ್ಡೆ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬರ್ತಿತ್ತು. ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಆಲೂ ಕಬಾಬು. ಹಾಗೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತಂದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಆವಾಗವಾಗ ಆಲೂ ಕಬಾಬ್ ಮಾಡ್ತಾ ಇರ್ತೀನಿ, ಬಟ್ ಈ ಮಧ್ಯೆ ಆಲೂ ಕಬಾಬ್ ಮಾಡಿಲ್ಲ. ಸೊ ಕೆತ್ಕಾಯಿ ಬೇರೆ ಆ ಥರ ಇತ್ತಲ್ಲ, ಆಲೂ ಕಬಾಬೇ ಮಾಡೋಣ ಅಂತಂದು ರೆಡಿ ಮಾಡ್ಕೊಂಡಿದ್ದಾಯಿತು ನೋಡಿ. ಪುದೀನ ಚಟ್ನಿ ಜೊತೆ ಆಲೂ ಕಬಾಬ್ ರೆಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಗೈಸ್ ನೋಡಿ, ಕಬಾಬ್ ರೆಡಿ ಆಗಿದ್ದಾವೆ. ಆಲೂಗೆಡ್ಡೆ ಕಬಾಬ್ ಟೇಸ್ಟ್ ಹೇಗಿದೆ ಅಂತಂದು ಎಲ್ಲರೂ ತಿಂದಮೇಲೆ ಹೇಳ್ತೀನಿ. ಸೂಪರ್ ಚೆನ್ನಾಗಿತ್ತು ಆಲೂಗೆಡ್ಡೆ ಕಬಾಬ್. ಸ್ಮೆಲ್ ಎಲ್ಗನ ಬರ್ತಿತ್ತು. ಹೊರಗಡೆಗೆ ಹೋಗಿ ಅಲ್ಲಿ ಕದ್ರಪ್ಪು ಗುಡಿ ತಕ್ಕನ ಬರ್ತಾಯಿತ್ತು ಸ್ಮೆಲ್ಲು ಅಂತಂದು ಬಂದವ್ರೆ. ಆಲೂಗೆಡ್ಡೆ ಕಬಾಬು, ಪುದೀನ ಚಟ್ನಿ ಸೂಪರ್ ಆಗಿತ್ತು. ಎಲ್ಲರೂ ತಿಂದ್ವಿ. ಈಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಊಟ ಮುಗಿಸ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಮಲ್ಕೋಬೇಕು. ಹುಡುಗರೆಲ್ಲ ಆಲ್ರೆಡಿ ಅಲ್ಲೇ ಮಲ್ಕೊಂಡಿದ್ದಾರೆ. ಅವ್ರಿಗೆ ಏನಂದರೆ ಲೇಟ್ ಆಗುತ್ತಲ್ಲ ವ್ಯಾನ್ ಬರೋದು ಇವಾಗ. ಹೊರಗಡೆ ಹೋಗಿ ಅವರು ವ್ಯಾನ್ ಬರೋದು ಇವಾಗ ಲೇಟ್ ಆಗುತ್ತೆ. 6-6:30 ಆಗುತ್ತಲ್ಲ, ಮಕ್ಕಳು ಬರೋದು ಲೇಟ್ ಆಗುತ್ತೆ. ಸೊ ಅವರು ವ್ಯಾನಲ್ಲೇ ಅರ್ಧ ನಿದ್ದೆ ಮೂಡ್ ಬಂದಿರುತ್ತೆ ಆಗಲೇ. ಬಂದಿದ್ದ ತಕ್ಷಣ ಏನಾದರೂ ಸ್ವಲ್ಪ ತಿಂದ್ಬಿಟ್ಟು ಓದ್ಕೊಳ್ತಾರೆ. ಓದ್ಕೊಬಿಟ್ಟು ಬೇಗ ಮಲ್ಕೊಬಿಡ್ತಾರೆ. ಈಗ ಆಲ್ರೆಡಿ ಟೈಮ್ 9:30 10 ಗಂಟೆ ಆಗ್ತಾ ಬಂತು. ನಿದ್ದೆ ಮಾಡಿಬಿಡ್ತಾರೆ ಬೇಗ ಮಕ್ಕಳು. ಅಷ್ಟು ಜಾಸ್ತಿ ಟೈಮ್ ಇರಲ್ಲ ಅವರು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ತಾರೆ ಜಾಸ್ತಿ ನೋಡ್ತಾ ಇದ್ದೀರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋ ನೋಡ್ಕೊಳ್ರಿ, ಮನೆ ಕಳ್ರಿ ಅಂತೆ. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.